ಐಪಿಎಲ್ 2026ರ 54ನೇ ಪಂದ್ಯದಲ್ಲಿ ಆರ್ಸಿಬಿ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ರೋಚಕ ಗೆಲುವು ಸಾಧಿಸಿತು. ಕೊನೆಯ ಓವರ್ನಲ್ಲಿ ಭುವನೇಶ್ವರ್ ಕುಮಾರ್ ಬಾರಿಸಿದ ಸಿಕ್ಸರ್ ತಂಡಕ್ಕೆ ಗೆಲುವು ತಂದುಕೊಟ್ಟಿತು. ಕೃನಾಲ್ ಪಾಂಡ್ಯ ಬ್ಯಾಟಿಂಗ್ನಲ್ಲಿ ಮಿಂಚಿದ್ರೆ ಭುವನೇಶ್ವರ್ ಬೌಲಿಂಗ್ನಲ್ಲಿ 4 ವಿಕೆಟ್ ಪಡೆದರು. ಈ ಗೆಲುವಿನೊಂದಿಗೆ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದ್ರೆ ಮುಂಬೈ ಪ್ಲೇಆಫ್ನಿಂದ ಹೊರಬಿದ್ದಿತ್ತು. ಕೋಟ್ಯಾಂತರ ಆರ್ಸಿಬಿ ಅಭಿಮಾನಿಗಳ ಹೃದಯ ಬಡಿತವನ್ನು ಹೆಚ್ಚಿಸಿದ್ದ ಐಪಿಎಲ್ 2026ರ 54ನೇ ಪಂದ್ಯದಲ್ಲಿ 5 ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ತಂಡವನ್ನು 20ನೇ ಓವರ್ನ ಕೊನೆಯ ಎಸೆತದಲ್ಲಿ ಮಣಿಸುವ ಮೂಲಕ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ರಣರೋಚಕ ಗೆಲುವು ದಾಖಲಿಸಿತು. ಆರ್ಸಿಬಿಯ ಈ ಗೆಲುವಿನ ರೂವಾರಿಗಳಂದ್ರೆ ಅದು ಭುವನೇಶ್ವರ್ ಕುಮಾರ್ ಹಾಗೂ ಕೃನಾಲ್ ಪಾಂಡ್ಯ. ಕೃನಾಲ್ ಪಾಂಡ್ಯ ಬ್ಯಾಟಿಂಗ್ನಲ್ಲಿ ಸ್ಮರಣೀಯ ಇನ್ನಿಂಗ್ಸ್ ಆಡಿದ್ರೆ, ಇತ್ತ ಭುವನೇಶ್ವರ್ ಕುಮಾರ್ ಬೌಲಿಂಗ್ನಲ್ಲಿ 4 ವಿಕೆಟ್ ಪಡೆಯುವುದರ ಜೊತೆಗೆ ಬ್ಯಾಟಿಂಗ್ನಲ್ಲಿ ಗೆಲುವಿನ ಸಿಕ್ಸರ್ ಬಾರಿಸಿ ತಂಡವನ್ನು ಗೆಲುವಿನತ್ತ ಮುನ್ನಡೆಸಿದ್ರು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ 166 ರನ್ ಕಲೆ ಹಾಕಿತು. ಗುರಿ ಬೆನ್ನಟ್ಟಿದ ಆರ್ಸಿಬಿ 2 ವಿಕೆಟ್ಗಳ ಜಯ ಸಾಧಿಸಿತು. ಈ ಗೆಲುವಿನೊಂದಿಗೆ ಆರ್ಸಿಬಿಗೆ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದ್ರೆ, ಇತ್ತ ಮುಂಬೈ ಇಂಡಿಯನ್ಸ್ ಪ್ಲೇಆಫ್ನಿಂದ ಅಧಿಕೃತವಾಗಿ ಹೊರಬಿದ್ದಿತ್ತು. ಮುಂಬೈಗೆ ನಮನ್ ತಿಲಕ್ ಆಸರೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡವು ಉತ್ತಮ ಆರಂಭವನ್ನು ಪಡೆಯಲಿಲ್ಲ. ಕೇವಲ 3 ಓವರ್ಗಳಲ್ಲಿ ತಮ್ಮ ಆರಂಭಿಕ 3 ಬ್ಯಾಟ್ಸ್ಮನ್ಗಳನ್ನ ಕಳೆದುಕೊಂಡಿತು. ಭುವನೇಶ್ವರ್ ಕುಮಾರ್ ಇದಕ್ಕೆ ಕಾರಣರಾಗಿದ್ರು. ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರನ್ನು ಸತತ ಎಸೆತಗಳಲ್ಲಿ ಔಟ್ ಮಾಡಿದ್ರು. ರೋಹಿತ್ ಕೇವಲ 10 ಎಸೆತಗಳಲ್ಲಿ 22 ರನ್ ಗಳಿಸಿದ್ರೆ ಸೂರ್ಯಕುಮಾರ್ಗೆ ಖಾತೆ ತೆರೆಯಲು ಸಾಧ್ಯವಾಗಲಿಲ್ಲ. ಅಲ್ಲಿಂದ ಜೊತೆಯಾದ ನಮನ್ ಧೀರ್ ಮತ್ತು ತಿಲಕ್ ವರ್ಮಾ 82 ರನ್ಗಳ ಜೊತೆಯಾಟ ಕಟ್ಟಿ ತಂಡವನ್ನು 100 ರನ್ಗಳ ಗಡಿ ದಾಟಿಸಿದ್ರು. ಆದಾಗ್ಯೂ ನಮನ್ ಅರ್ಧ ಶತಕದಂಚಿನಲ್ಲಿ ಎಡವಿದ್ರೆ ಜೀವದಾನದ ಲಾಭ ಪಡೆದ ತಿಲಕ್ ಅರ್ಧ ಶತಕದ ಇನ್ನಿಂಗ್ಸ್ ಆಡಿದ್ರು. ಇವರಿಬ್ಬರು ಕ್ರೀಸ್ನಲ್ಲಿ ಇರೋವರೆಗೂ ಮುಂಬೈ ದೊಡ್ಡ ಸ್ಕೋರ್ ಗಳಿಸುವುದು ಖಚಿತವಾಗಿತ್ತು. ಆದಾಗ್ಯೂ ಭುವನೇಶ್ವರ್ 18ನೇ ಓವರ್ನಲ್ಲಿ ತಿಲಕ್ ಅವರನ್ನು ಔಟ್ ಮಾಡಿದ್ರು. ಅಂತಿಮವಾಗಿ ಮುಂಬೈ 20 ಓವರ್ಗಳಲ್ಲಿ 7 ವಿಕೆಟ್ಗೆ 166 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಆರ್ಸಿಬಿ ಪರ ಭುವನೇಶ್ವರ್ ಕುಮಾರ್ ಗರಿಷ್ಠ 4 ವಿಕೆಟ್ಗಳನ್ನು ಪಡೆದರು. ಆರಂಭದಲ್ಲೇ ಎಡವಿದ ಆರ್ಸಿಬಿ. ಈ ಗುರಿ ಬೆನ್ನಟ್ಟಿದ ಆರ್ಸಿಬಿ ಕಥೆಯೂ ಭಿನ್ನವಾಗಿರಲಿಲ್ಲ. ದೀಪಕ್ ಚಾಹರ್ ಅವರ ಮ್ಯಾಜಿಕ್ನಿಂದಾಗಿ ಆರ್ಸಿಬಿ ಪವರ್ ಪ್ಲೇ ಒಳಗೆ 3 ವಿಕೆಟ್ಗಳನ್ನು ಕಳೆದುಕೊಂಡಿತು. ಚಾಹರ್ ತಮ್ಮ ಮೊದಲ ಓವರ್ನಲ್ಲೇ ವಿರಾಟ್ ಕೊಹ್ಲಿಯನ್ನ ಶೂನ್ಯಕ್ಕೆ ಔಟ್ ಮಾಡಿದ್ರು. ನಂತರ ದೇವದತ್ ಪಡಿಕ್ಕಲ್ ಕೂಡ ಚಾಹರ್ಗೆ ಬಲಿಯಾದರು. ಆ ಬಳಿಕ ದಾಳಿಗಳಿಂದ ಕಾರ್ಬಿನ್ ಬಾಷ್ ನಾಯಕ ರಜತ್ ಪಾಟಿದಾರ್ ಅವರ ದೊಡ್ಡ ವಿಕೆಟ್ ಪಡೆದರು. ಅಲ್ಲಿಂದ ಕೃನಾಲ್ ಪಾಂಡ್ಯ ಮತ್ತು ಜಾಕೋಬ್ ಬೆಥೆಲ್ 55 ರನ್ಗಳ ಜೊತೆಯಾಟವನ್ನ ರಚಿಸಿದ್ರು. ಕೃನಾಲ್ ಗೆಲುವಿನ ಅರ್ಧ ಶತಕ. ಬೆಥೆಲ್ ಔಟ್ ಆದ ನಂತರವೂ ಕೃನಾಲ್ ತಾಳ್ಮೆಯ ಬ್ಯಾಟಿಂಗ್ ಪ್ರದರ್ಶಿಸಿ 32 ಎಸೆತಗಳಲ್ಲಿ ಅರ್ಧ ಶತಕ ಗಳಿಸಿ ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯುವ ಕೆಲಸ ಮಾಡಿದ್ರು. ಆದರೆ ಇಲ್ಲಿ ಆತುರಪಟ್ಟ ಜಿತೇಶ್ ಶರ್ಮಾ ತಮ್ಮ ವಿಕೆಟ್ ಒಪ್ಪಿಸುವ ಮೂಲಕ ತಂಡವನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ರು. ಜಿತೇಶ್ ನಂತರ ಬಂದ ಡೇವಿಡ್ ಮೊದಲ ಎಸೆತದಲ್ಲೇ ಔಟ್ ಆದ್ರು. ಏತನ್ಮಧ್ಯೆ ಕಾಲಿನ ಗಾಯಕ್ಕೆ ತುತ್ತಾದ ಕೃನಾಲ್ ನೋವಿನ ನಡುವೆಯೂ 18ನೇ ಓವರ್ನಲ್ಲಿ 2 ಸಿಕ್ಸರ್ಗಳನ್ನು ಬಾರಿಸುವ ಮೂಲಕ ತಂಡದಲ್ಲಿ ಗೆಲುವಿನ ಆಸೆ ಮೂಡಿಸಿದ್ರು. ಕೊನೆಯ ಓವರ್ ಥ್ರಿಲ್ಲರ್. ಅಂತಿಮ ಓವರ್ನಲ್ಲಿ 15 ರನ್ಗಳು ಬೇಕಾಗಿದ್ವು. ಮುಂಬೈ ಪರ ರಾಜ್ ಅಂಗದ್ ಬಾವಾ ಬೌಲ್ ಮಾಡಿದ್ರೆ ಸ್ಟ್ರೈಕ್ನಲ್ಲಿ ಶೆಫರ್ಡ್ ಇದ್ರು. ಅನಾನುಭವಿ ಬಾವಾಗೆ ಒತ್ತಡವನ್ನ ನಿಯಂತ್ರಿಸಲು ಸಾಧ್ಯವಾಗದೆ ಈ ಓವರ್ನಲ್ಲಿ ವೈಡ್ಗಳು ಹಾಗೂ ನೋ ಬಾಲ್ ಕೂಡ ಬೌಲ್ ಮಾಡಿದ್ರು. ಇದೆಲ್ಲದರ ಲಾಭ ಪಡೆಯಲು ಶೆಫರ್ಡ್ಗೆ ಸಾಧ್ಯವಾಗಲಿಲ್ಲ. ನಿರ್ಣಾಯಕ ಹಂತದಲ್ಲಿ ಶೆಫರ್ಡ್ ಬರೋಬ್ಬರಿ 11 ಎಸೆತಗಳನ್ನು ಎದುರಿಸಿ ಕೇವಲ 4 ರನ್ ಬಾರಿಸಿ ಔಟ್ ಆದ್ರು. ಶೆಫರ್ಡ್ ವಿಕೆಟ್ ಬಳಿಕ ಬಂದ ಭುವನೇಶ್ವರ್ ಕುಮಾರ್ ಬಂದ ತಕ್ಷಣವೇ ಸಿಕ್ಸರ್ ಬಾರಿಸಿದ್ರು. ನಂತರದ ಎಸೆತದಲ್ಲಿ ಸಿಂಗಲ್ ತೆಗೆದುಕೊಂಡರು. ಹೀಗಾಗಿ ಕೊನೆಯ ಎಸೆತದಲ್ಲಿ 2 ರನ್ಗಳು ಬೇಕಾಗಿದ್ವು. ಸ್ಟ್ರೈಕ್ನಲ್ಲಿದ್ದ ರಸಿಕ್ ಸಲಾಂ 2 ರನ್ಗಳನ್ನು ಗಳಿಸಿ ತಂಡಕ್ಕೆ ರೋಚಕ ಗೆಲುವನ್ನು ತಂದುಕೊಟ್ರು.